ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿಯ ಪಟ್ಟಿಗೆ ಸೇರಿಸುವಂತೆ ಆಗ್ರಹಿಸಿ ಮಾರ್ಚ್ 16ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ಮಡಿವಾಳ ಮಾಚಿದೇವ ಸಂಘದ ಕಾರ್ಯಾಧ್ಯಕ್ಷ ಎಚ್.ಜಿ. ಉಮೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಗದ್ಗುರು ಡಾಕ್ಟರ್ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು ಸೇರಿದಂತೆ ಸಮುದಾಯದ ವಿವಿಧ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲಾ ಮಡಿವಾಳ ಸಂಘಟನೆಗಳು, ಯುವ ಘಟಕಗಳು ಸೇರಿದಂತೆ ಮಹಿಳಾ ಘಟಕಗಳು ಈ ಹೋರಾಟದಲ್ಲಿ ಪಾಲ್ಗೊಳ್ಳಲಿವೆ ಎಂದರು. ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವಂತೆ ದಶಕಗಳಿಂದ ಹೋರಾಟ ನಡೆಯುತ್ತಿದ್ದು, ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ಯಾವುದೇ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಮಡಿವಾಳ ಸಮುದಾಯವು ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದ್ದು, ಎಸ್ಸಿ ಸ್ಥಾನಮಾನ ದೊರೆತರೆ ಆ ಮೂಲಕ ಮೀಸಲಾತಿ, ಶಿಕ್ಷಣ, ಉದ್ಯೋಗದಲ್ಲಿ ಪ್ರಯೋಜನ ಪಡೆಯಲು ಅನುಕೂಲ ಆಗುತ್ತದೆ ಎಂದರು. ಮಾರ್ಚ್ 16ರಂದು ಸಮಾಜದ ಬಾಂಧವರು ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಈ ನಮ್ಮ ಸಮಾಜ ಕರ್ನಾಟಕದಲ್ಲಿ ವಿಶೇಷವಾಗಿ ಇಡೀ ಭಾರತದಲ್ಲಿ ಸಾಕಷ್ಟು ಕೆಳಮಟ್ಟದಲ್ಲಿ ಮತ್ತು ತುಳಿತಕ್ಕೊಳಗಾಗಂಥ ವರ್ಗ ನಮ್ಮ ಸಮಾಜ. ಯಾವುದೇ ಮೂಲಭೂತ ಸೌಕರ್ಯಗಳು ನಮಗೆ ನೇರವಾಗಿ ಕೈಗೆ ಸಿಗ್ತಾ ಇಲ್ಲ. ಈ ಶೈಕ್ಷಣಿಕವಾಗಿರ್ಬೋದು ಅಥವಾ ನಮ್ಮ ಯಾವುದೇ ಸರ್ಕಾರದ ಸೌಲಭ್ಯಗಳು ಪಡೆಯುವ ವಿಚಾರದಲ್ಲಿರ್ಬೋದು ಅಥವಾ ಯಾವುದೇ ಇನ್ನಿತರೆ ರಾಜಕಾರಣದ ಪ್ರಾತಿನಿಧ್ಯದಲ್ಲಿರ್ಬೋದು, ಯಾವುದರಲ್ಲೂ ಕೂಡ ನಮ್ಮ ಸಮಾಜ ಕಟ್ಟಕಡೆ ಸಮಾಜವಾಗಿ ಭಾಳಷ್ಟು ಹಿಂದುಳಿದಿದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಸುಮಾರು ದಶಕಗಳ ಕಾಲ 2011ರಲ್ಲಿ ಏನು ನಮ್ಮ ಮೈಸೂರು ಸಾಹೇಬ್ರವರ ಮಧ್ಯಪ್ರವೇಶದಿಂದ ನಮ್ಮ ಬಿ ಫಾರಂ ಅವಾಗ ಸಿಗೋ ಆಯೋಗವನ್ನು ರಚನೆ ಮಾಡಿದರು. ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಇಡೀ ರಾಜ್ಯವನ್ನು ಸುತ್ತಿ ಅತಿ ಕಟ್ಟಕಡೆ ಜನರು ಈ ಸಮಾಜದಲ್ಲಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಮಡಿವಾಳ ವರ್ಗದ ಜನ, ಇವ್ರನ್ನ ಎಸ್ಸಿಗೆ ಸೇರಿಸ್ಬೇಕು ಅಂತೇಳಿ 2011ನೇ ಇಸ್ವಿಯಲ್ಲಿ ಅವರು ಸರ್ಕಾರಕ್ಕೆ ಶಿಫಾರಸು ಮಾಡಿದರು. ಬಟ್ ಆ ಸಂದರ್ಭದಲ್ಲಿ ಇನ್ನೇನು ಮಂತ್ರಿಮಂಡಲದಲ್ಲಿ ಒಂದು ವಿಷಯ ಬರಬೇಕು ಅನ್ನೋದ್ರಲ್ಲೇ ಸರ್ಕಾರ ಉಳಿಯಿತು, ಮತ್ತು ಇತರೆ ಸರ್ಕಾರ ಬಂತು. ಈಗ 4 ಜನ ಮುಖ್ಯಮಂತ್ರಿಗಳು, 4ರಿಂದ 5, 6ನೇ ಮುಖ್ಯಮಂತ್ರಿಗಳು ಮತ್ತೆ ಕೆಲಸ ಮಾಡ್ತಾಯಿದ್ದಾರೆ ಈ ರಾಜ್ಯದಲ್ಲಿ. ಈ ದೇಶದ ಪ್ರಧಾನಿಗಳು 2ನೇ ಪ್ರಧಾನಿ ಕೆಲಸ ಮಾಡ್ತಾಯಿದ್ದಾರೆ. ನಾವು ಹೋರಾಟ ಪ್ರಾರಂಭ ಮಾಡಿದ ಇಲ್ಲಿ ದಿನದಿಂದ ಇಲ್ಲಿವರೆಗೂ 4ನೇ ಪ್ರಧಾನಮಂತ್ರಿ ದೇಶದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇವರು ಎಲ್ಲರಿಗೂ ನಾವು ಹೋರಾಟದ ಮೂಲಕ ಜಿಲ್ಲಾ, ತಾಲೂಕು ಮತ್ತು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಡೆಲ್ಲಿ ಚಲೋ ಅನ್ನೋ ಕಾರ್ಯಕ್ರಮವನ್ನು ಕೂಡ ಮಾಡೋದ್ರ ಮುಖ್ಯನೇ ನಮ್ಮ ಜನಾಂಗವನ್ನು ಎಸ್ಸಿಗೆ ಸೇರಿಸಬೇಕು. ಈಗಾಗಲೇ ಕೇಂದ್ರಾಡಳಿತ ಪ್ರದೇಶ 3 ಸೇರಿಕೊಂಡು ಒಟ್ಟು 21 ರಾಜ್ಯಗಳು ಇವತ್ತು ಎಸ್ಸಿ ಕ್ಯಾಟಗರಿಯಲ್ಲಿದ್ದಾವೆ. ಉದಾಹರಣೆಗೆ ಕೇಂದ್ರ ಆಡಳಿತ ಪ್ರದೇಶ ದಿಲ್ಲಿ, ಪಕ್ಕದ ರಾಜ್ಯ ಕೇರಳ, ಆಮೇಲೆ ಮಣಿಪುರ, ಮಹಾರಾಷ್ಟ್ರ, ಮತ್ತು ಏನು ತಮಿಳುನಾಡಿಲ್ಲ, ಆಂಧ್ರ ಎಸ್ ಟಿ ಬಂದಿದೆ. ಅಲ್ಲಿ ನಮ್ಮ ಇದು ಜಮ್ಮು ಆ್ಯಂಡ್ ಕಾಶ್ಮೀರ್, ಈ ರೀತಿಯಾಗಿ ಹೆಚ್ಚು ಕಮ್ಮಿ 18 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳು ಈಗಾಗಲೇ ಎಸ್ಸಿ ಕ್ಯಾಟಗರಿಯಲ್ಲಿ ಸೇರಿ ಸವಲತ್ತುಗಳನ್ನ ತೊಗೊಳ್ತಾ ಇದ್ದಾರೆ. ಈ ರಾಜ್ಯದಲ್ಲೂ ಕೂಡ ನಮ್ಮನ್ನು ಎಸ್ಸಿಗೆ ಸೇರಿಸಬೇಕು, ನಮಗೆಲ್ಲ ಪ್ರಾತಿನಿಧ್ಯಗಳು ಸಿಗೋ ರೀತಿ ಒಳಗೆ ಸರ್ಕಾರ ಕ್ರಮ ವಹಿಸ್ಬೇಕು ಅಂತೇಳಿ ಆಗ್ರಹಿಸಿ ನಾಳೆ ಮಾರ್ಚು ಬರುವ 16ನೇ ತಾರೀಕು ಸೋಮವಾರ ಬೆಳಗ್ಗೆ 8 ಗಂಟೆಯಿಂದ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ವೃಂದಾವನದಲ್ಲಿ ಅಲ್ಲಿ ಒಂದು ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನು ಕೂಡ ಹಮ್ಮಿಕೊಂಡಿದ್ದೀವಿ.